ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿದ್ರಾ ಸೀಸನ್ 1 ಕೊಟ್ಟಿದ್ದ ಬಿಲ್ಡಪ್ಗೆ ವರ್ತಾಗಿರೋ ಮೂವಿ ತಾನೆ. ಸರಿ, ಇವತ್ತು ಪಾರ್ಟ್ 2 ನೋಡೋಣ. ಮಿಕ್ಕಿದ್ದು ಲಾಸ್ಟ್ ಹೇಳ್ತೀನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದ್ಯಪ್ಪ ಸೀದಾ ಬಂದ, ಕೈ ಕಾಲು ಮುಖ ನೀಟಾಗಿ ತೊಳ್ಕೊಂಡ್ರು. ಹಂಗೆ ಒಂದ್ ಪ್ಲೇಟ್ ತಗೊಂತಾರೆ. ಆ ಪ್ಲೇಟಲ್ಲಿ ಆಸಿಡ್ ಅನ್ಕೋತೀನಿ ಹಾಕ್ಬಿಡ್ಸಿದಂಗೆ ರೂಮ್ ಒಳಗೆ ಹೋಯ್ತಾರೆ. ಒಳಗಡೆಯಿಂದ ಜೋರಾಗಿ ಒಂದು ಕೂಗೋ ಸೌಂಡ್. ಹಂಗೆ ಸೀದಾ ಆಚೆ ಬಂದ್ರು. ಮಿಕ್ಕಿದ ಆಸಿಡ್ನ ಇನ್ನೊಂದ್ ತಟ್ಟೆಗೆ ಹಾಕೊಂಡು ಹಂಗೆ ಕುಡಿದು ಬಿಡ್ತಾರೆ. ರಕ್ತ ಕಕ್ಕಿ ಹೊಟ್ಟೆಲ್ಲ ಸುಟ್ಟೋಗಿ ಹಂಗೆ ಸಾಯೋದನ್ನ ತೋರಿಸ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಹಂಗೆ ಇಲ್ಲೊಂದು ಮನೇನ್ ತೋರಿಸ್ತಾರೆ. ಮನೇಲಿ ಯಾರು ಇಲ್ಲ ಅನ್ಕೊಂಬೇಡಿ. ಅಲ್ಲಿ ನೋಡಿ, ಅಮ್ಮ ಮಗ ಇಬ್ರು ಇದ್ದಾರೆ. ಮಗ ತುಂಬಾ ಹಠ ಮಾಡ್ತಾವನೆ. ಅಮ್ಮ ಅಲ್ಲಿ ಅಳ್ಬೇಡ ಕಣೋ ಪುಟ್ಟ, ಯಾಕೋ ಅಳ್ತೀಯಾ? ಸರಿ ಬಾ, ನಿನ್ಗೆ ಆಟ ಸಾಮಾನು ಕೊಡ್ತೀನಿ ಅಂತೇಳಿ ಸೀದಾ ಒಂದು ರೂಮ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಆ ಮಗುನ ಕುಂಡ್ರಿಸ್ಬಿಟ್ಟು ಸೀದಾ ಅವ್ರ ಯಜಮಾನ್ರಿಗೆ ಫೋನ್ ಮಾಡ್ತಾವ್ರೆ. ರೀ, ಇವತ್ ಮಗನ್ ಬರ್ಡೇ, ಏನಾರು ಸ್ಪೆಷಲ್ ಆಗಿರೋ ಐಟಮ್ ತಗೊಂಬರ್ರಿ ಮಗನ್ಗೆ. ಇವರೇ ಆಕ್ಚುಲಿ ಇವ್ರ ಯಜಮಾನ್ರು. ಸೀದಾ ಫೋನ್ ಮಾತಾಡ್ತಾವ್ರೆ. ಒಳಗಡೆ ನೋಡ್ರ ಮಗುನ್ ತೋರ್ಸಾರ. ಹಂಗೆ ಮಗು ಆಟ ಆಡ್ತಾ ಇದೆ. ಆ ಬೀರು ಹಂಗೆ ಶೇಕ್ ಆಯ್ತದಲ್ಲ, ಢಮಾರ್ ಅಂತ ಈ ತರ ಬಿತ್ತು ಆ ಮಗು ಮೇಲೆ. ಅಮ್ಮನೂ ಏನೋ ಸೌಂಡ್ ಆಯ್ತಾರ ಅಂತ ಬಂದ್ ನೋಡ್ತಾರೆ. ನೋಡಿದ್ರೆ ಹಂಗೆ ಶಾಕ್ ಆಗಿ ಲಬ್ಬು ಅಂತ ಬಡ್ಕೊಂತವ್ರೆ. ಆ ಬೀರುನ ಎತ್ತಕ್ಕೂ ಟ್ರೈ ಮಾಡ್ತಾರೆ. ಪಾಪ ವುಡನ್ ಬೀರು ಅನ್ಕೋತೀನಿ, ತುಂಬಾ ಭಾರ ಇದೆ. ಇನ್ನೇನು ಮಗು ಸತ್ನಲ್ಲ, ನೀಟ ಅವ್ರಿಗೆ ಸಮಾಧಿ ಕಟ್ತಾರೆ. ಸಮಾಧಿ ತರ ಕುತ್ಕೊಂಡು ಪಾಪ ಅಮ್ಮ ಅಳ್ತಾವ್ರೆ. ಅಮ್ಮನ್ಗೆ ಮಗು ಹೋದ್ನಲ್ಲ ಅದೇ ಫೀಲಿಂಗು. ಯಜಮಾನ್ರು, ಲೇ ನಿನ್ನಿಂದನೇ ಕಣೆ ನನ್ ಮಗ ಸತ್ತ, ನೀನ್ ಅವತ್ತು ಸ್ವಲ್ಪ ಹುಷಾರಾಗಿದ್ದಿದ್ರೆ ಮಗುಗ್ ಏನು ಆಯ್ತಾ ಇರಲ್ಲ ಅಂತೇಳಿ ಪಾಪ ಅವ್ರನ್ನ ಬಾಯಿಗೆ ಬಂದಂಗೆ ಬೈತಾರೆ. ಡೈಲಿ ಜಗಳ ಆಡ್ತಾವ್ರೆ. ಅವರು ಮಗು ಹೋಗಿದ್ದ ದುಃಖ ಫುಲ್ಲು ಬೇಜಾರಾಗಿ ಒಂಥರ ಹುಚ್ಚಿ ತರ ಆಡ್ತಾವ್ರ. ಪಾಪ ಅಪ್ಪನು ಆಫೀಸ್ಗೆ ಬಂದ್ರು. ಕೆಲಸ ಮಾಡಕ್ಕೆ ಮೂಡಿಲ್ಲ, ಮಗ ಹೋದ್ನಲ್ಲ ಅಂತೇಳಿ ಆ ಫೋನಲ್ಲಿ ಹಳೆ ಫೋಟೋ ನೋಡ್ಕೊಂಡು ಅಳ್ತಾವ್ರೆ. ಹಂಗೆ ನೈಟ್ ಆಯ್ತು. ಯಜಮಾನ್ರು ಮನೆಗೆ ಬಂದ್ರು. ಫುಲ್ಲು ಖುಷಿ ಮೂಡಲ್ಲಿ ಬರ್ತಾವ್ರೆ. ಏನೇ ಡರ್ಲಿಂಗ್, ಏನೇ ಟಿಫನು, ಏನ್ ಮಾಡಿದ್ಯಾ? ನಮ್ಮ ಅಣ್ಣನ್ ನೋಡ್ದೆ ಕಣೆ, ನಮ್ಮ ಮಗು ಹೆಸರೇ ಅವ್ನಿಗೆ ಇಟ್ಟಿದ್ದಾರೆ. ಈ ತರ ಮಾತಾಡ್ತಾರ. ಬೇಕಾದ್ರೆ ಡಮ 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 ಅಂತ ಯಾರೋ ಆಚೆ ಕಡೆ ಡೋರ್ ಹೊಡೆದ್ರು. ಯಾರಂತ ಹೋಗಿ ನೋಡಿದ್ರೆ ಅವ್ರ ಯಜಮಾನ್ರು. ಹಂಗಾರೆ ಇಷ್ಟೊತ್ತು ಗಂಟೆ ಒಳಗಡೆ ಇದ್ದಿದ್ ಯಾರು? ಇದೆಲ್ಲ ಬಂದು ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂತಾರೆ, ಹಿಂಗೆ ಆಯ್ತು ಕಣೆ ಅಂತ. ಓಕೆ, ಒಂದು ಕೆಲಸ ಮಾಡೋಣ, ನನ್ಗೆ ಗೊತ್ತಿರೋ ಒಳ್ಳೆ ಮಂತ್ರವಾದಿ ಇದ್ದಾರೆ, ಅವ್ರ ತರ ಬೇಕಾದ್ರೆ ಹೋಗಿ ನಾವು ಹೆಲ್ಪ್ ಕೇಳೋಣ. ಲೇ ಅಂತದಲ್ಲ ಏನು ಬೇಡ ಹೋಗಿ ಅಂತೇಳಿ ಸೀದಾ ಇವ್ರು ನಡ್ಕೊಂಡ್ ಬರ್ತಾವ್ರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ನಮ್ಮ ಹೀರೋಯಿನ್ ಅಮ್ಮ ಅವ್ರ ಅಮ್ಮನ್ನ ತೋರಿಸ್ತಾರೆ. ಇಬ್ರು ಜಪ ಮಾಡ್ತಾರಂಗ ಅವ್ರೆ. ನಮ್ಮ ಹೀರೋಯಿನ್ ನೈಟ್ ಹಂಗೆ ನಡ್ಕೊಂಡು ಬರ್ತಾರಲ್ಲ, ಅದೇ ವುಡನ್ ಬೀರೋ ಮೈನ್ ರೋಡ್ ಅಲ್ಲಿ ಇದೆ. ಏನಪ್ಪಾ ಅಂತ ನೋಡಿದ್ರೆ ಹಿಂದ್ಗಡೆ ಇಬ್ರು ಕಪ್ಪು ಡ್ರೆಸ್ ಹಾಕೊಂಡು ಅವ್ರನ್ನ ಭಯ ಬೀಳಿಸ್ತಾರೆ. ಸಡನ್ ಆಗಿ ಒಂದು ಬಸ್ ಹೋಯ್ತು. ಆಮೇಲೆ ಅದು ಇಲ್ಲ. ಅದು ಸೀದಾ ಮನೆ ಹತ್ರ ಬರ್ತಾರೆ. ಯಜಮಾನ್ರು ನೋಡ್ರೆ ಅಲ್ಲಿ ಕುತ್ಕೊಂಡು ನಿಂತ್ಕೊಂಡು ದಮ್ಮನ ಹೊಡಿತಾರಂಗ ಅವ್ರೆ. ಪಾಪ ಇಬ್ಬರು ಮಾತುಕತೆ ಏನು ಇಲ್ಲ. ಸರಿ, ನಮ್ಮ ಹೀರೋಯಿನ್ ತಿರ್ಗಾ ಬಂದು ಮನೇಲಿ ಮಲ್ಕೊಂಡ್ರು. ಏನೋ ಒಂಥರ ಸೌಂಡ್. ಎದ್ ನೋಡಿದ್ರೆ ಅಲ್ಲಿ ಯಾರೋ ಒಂದ್ ಎಣ ಹಾಕೊಂಡು ಕುಯ್ತಾವ್ರೆ. ಆ ಡೆಡ್ ಬಾಡಿನೋ ನನ್ ಮಗು ಕೊಡು 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 ಅಂತ ಹೇಳ್ತಾ ಇದೆ. ಹಂಗೆ ಕಂಡ್ಬಿಟ್ರೆ ಇದೆಲ್ಲ ಒಂದು ಕನ್ಸು. ನಮ್ಮ ಹೀರೋನು ಬಂದ್ ಕೇಳ್ತಾರೆ, ಏನಾಯ್ತು ಅನ್ಬಿಟ್ಟು. ಏನು ಇಲ್ಲ ರೀ ಅಂತೇಳಿ ಆ ವಿಷಯನ ಅವ್ರಿಗೆ ಹೇಳಲ್ಲ ಅವರು. ತಿರ್ಗಾ ಹಂಗೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಅಜ್ಜಿನ ತೋರಿಸಿದ್ರು. ಅವ್ರೇನೋ ಪಾಪ ಶೋಟ್ರೇನೋ ಹೊಲಿತಾವ್ರೆ. ತಿರ್ಗಾ ಹಂಗೆ ಅಲ್ಲಿ ಸೀನ್ ಕಟ್ಟಾಗಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಅವರು ಮಗ ಹೋಗಿರೋ ಫೀಲಿಂಗು. ಬಟ್ ಮಗನ್ನ ಅವರು ಮರ್ತಿಲ್ಲ. ಅವ್ನ ಬಟ್ಟೆ ಎಲ್ಲ ಒಗದಿ ಅಲ್ಲಿ ಒಣಗಾಕ್ತಾವ್ರೆ. ಎಂತಿ ಬಂದ್ರು. ಯಜಮಾನ್ರು ಕುಂತವ್ರೆ. ರೀ, ಕಾಫಿ ಏನೋ ಕೊಡ್ಲ ರೀ? ಏಯ್ ಏನು ಬೇಡ ಹೋಗು ಅಂತೇಳಿ ಯಜಮಾನ್ರು ಬೈದ್ ಕಳಿಸ್ಬಿಡ್ತಾರೆ. ತಿರ್ಗಾ ಅಮ್ಮನಿಗೆ ಫುಲ್ ಫೀಲಿಂಗು. ಮಗು ಸಮಾಧಿ ತರ ಬಂದು ಗುಳೋ ಅಂತ ಹತ್ಕೊಂತವ್ರೆ. ಮಗನೇ ಬೇಗ ಬಾರೋ, ಎಲ್ಲೋ ಓದೆ ನೀನು ಅಂತ. ತಿರ್ಗಾ ಹಂಗೆ ಮನೆಗ್ ಬಂದ್ ನೋಡ್ತಾರೆ. ನೋಡಿದ್ರೆ ಅವ್ನು ಮುಣಗಾಕಿದ್ ಬಟ್ಟೆ ಯಾವ್ದು ಇಲ್ಲ. ಮನೆ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಸೂಟ್ ಕೇಸ್ ಒಳಗಡೆ ಫುಲ್ಲು ಬ್ಲಡ್ ಮಧ್ಯೆ ಮಗನ್ ಫೋಟೋ ಇದೆ. ಹಂಗೆ ಒಂದು ಬೊಂಬೆ ಢಮಾರ್ ಅಂತ ಹಿಂಗ್ ಬರ್ತದೆ. ಅದನ್ನ ನೋಡಿ ಕೂಕೊಂಡು ಹಂಗೆ ಆಚೆ ಬಂದ್ ನೋಡ್ತಾರೆ. ಮಗು ಬಟ್ಟೆ ಎಲ್ಲ ತಿರ್ಗಾ ಅಲ್ಲೇ ಇದೆ. ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತು. ಸೀದಾ ಅವ್ರ ಫ್ರೆಂಡ್ ನ ಕರ್ಕೊಂಡು, ಅದೇ ಅವ್ರು ಹೇಳಿರೋ ಒಂದು ಮಂತ್ರವಾದಿದ ಬಾ ಅಂತ, ಅವ್ರ ಹತ್ರ ಸೀದಾ ಅವ್ರನ್ನ ಕರ್ಕೊಂಡು ಹೋಯ್ತಾರೆ. ಅಲ್ಲೊಬ್ಬ ಹುಡುಗ ನೋಡ್ರಿ ವೈಟ್ ಕುಂತವನೆ. ಏನಮ್ಮ ಆಯ್ತು ಅಂತ ಅವನ ಹತ್ರ ಕೇಳ್ತಾರೆ. ತಗೊಳಮ್ಮ, ಈ ಪೇಪರ್ ಅಲ್ಲಿ ನಿನ್ನ ಹೆಸರನ್ನ ಒಂದು 3 ತರ ಬರೀ. ಅವರು ಬರ್ದ್ ಕೊಡ್ತಾರೆ. ಅದ್ರಲ್ಲಿ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಆ ಹುಡುಗನ್ ಬಾಯಲ್ಲಿ 2 ಡ್ರಾಪ್ ಹಾಕ್ತಾರೆ. ಅದನ್ನ ಏನಾಯ್ತಂತ ಕೇಳ್ತಾರಲ್ಲ, ಹಂಗೆ ಅವ್ರು ಸ್ವಲ್ಪ ಕುರಾನ್ ಏನೋ ಊದ್ತಾರಂಗ ಅವ್ರೆ. ಟಕ್ ಅಂತ ಹುಡುಗ ಎದ್ದೊಳ್ತಾನೆ. ಎದ್ಬಿಟ್ಟು ಸೀದಾ ಬಂದಲ್ಲಿ ನೋಡ್ತಾನೆ. ಅವ್ರಿಗೆ ಏನೋ ಇಲ್ಯೂಷನ್ ಬರುತ್ತೆ. ಆಕ್ಚುಲಿ ನಮ್ಮ ಹೀರೋಯಿನ್ಗೆ ಯಾರೋ ಮಾಟ ಮಂತ್ರ ಮಾಡ್ಸವ್ರೆ. ಅದನ್ನ 48 ಗಂಟೆ ಹಾಕ್ಬಿಟ್ಟು ಇಟ್ಟವ್ರೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಅದನ್ನ ಹುಡುಕ್ಬೇಕಮ್ಮ, ಇಲ್ಲಾಂದ್ರೆ ಇನ್ನ ನಿನಗೆ ಇದೆಲ್ಲ ಸ್ಯಾಂಪಲ್ ಇನ್ನ ಅನುಭವಿಸ್ತೇನೆ ನೀನಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಇನ್ನ ಶಾಕ್ ಆಗುತ್ತೆ. ಸೀದಾ ಮನೆಗೆ ಬಂದ್ರು. ಶೊಟ್ರೇನೋ ಹೊಲಿತಾವ್ರೆ. ಅಲ್ಲೇನೋ ಹಿಂದ್ಗಡೆ ಸೌಂಡ್ ಆದಂಗಾಯ್ತು. ಹೋಗಿ ನೋಡ್ತಾರೆ. ಅದೇ ಅಮ್ಮ ಅಜ್ಜಿ ನಾಲ್ಗೆ ಅವ್ರ ಅಮ್ಮ ಹೊಲಿತಾವ್ರೆ. ಏನೇ ಬಾರೆ 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 ಅನ್ಕೊಂಡು ಇನ್ನ ಭಯ ಬಿದ್ಬಿಡ್ತಾರೆ ಅವರು. ಸರಿ ಅಂತೇಳಿ ಮಾರನೇ ದಿನ ಆಯ್ತು. ಅಮ್ಮ ಅಜ್ಜಿ ನೋಡಕ್ಕೆ ಅಂತ ಹೋಯ್ತಾರೆ. ಅಡಿಗೆ ಗಿಡಿಗೆ ಎಲ್ಲ ಮಾಡ್ತಾರೆ. ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಅಮ್ಮ, ನಿನ್ ಜೊತೆ ಹುಡ್ದವ್ರೆಲ್ಲ ಹೆಂಗಿದ್ದಾರೆ ಅಂತ ಕೇಳಿದ ತಕ್ಷಣ ಅವ್ರ ಅಮ್ಮ ಗುಳೋ ಅಂತ ಹತ್ಕೊಂತಾರೆ. ಅಮ್ಮಮ್ಮ ಸಾರಿ ಅಮ್ಮ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ, ನೀನೇನೋ ಫೀಲ್ ಮಾಡ್ಕೊಂಬೇಡ ಬಿಡು ಅಂತೇಳಿ ಅಮ್ಮನ್ಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ ಇವರು. ಹಂಗೆ ಈ ಕಡೆ ಅಮ್ಮನ್ ತೋರ್ಸಾರೆ. ಅಮ್ಮ ಬೆಡ್ರೂಮ್ ಅಲ್ಲಿ ಹತ್ಕೊಂಡ್ ಮಲಗವ್ರೆ. ನಮ್ಮ ಹೀರೋಯಿನ್ ಅಜ್ಜಿ ಜೊತೆ ಖುಷಿಯಾಗಿ ಮಲಗವ್ರೆ. ಅವ್ರ ಕಷ್ಟ ಸುಖ ಎಲ್ಲ ಕೇಳ್ಕೊಂಡು, ಮಗ ಹೋದ ಅಜ್ಜಿ, ಏನ್ ಮಾಡೋದು ಗೊತ್ತಿಲ್ಲ, ಯಜಮಾನ್ರು ಬೇರೆ ನನ್ನ ಹತ್ರ ಮಾರಾಡ್ತಾನೆ ಇಲ್ಲ ಅಂತೇಳಿ ಪಾಪ ಅಳ್ತಾವ್ರೆ. ಹಂಗೆ ಅಮ್ಮನ್ ತೋರ್ಸರು. ಲೈಟ್ ಎಲ್ಲ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಏನಪ್ಪಾ ಅಂತ ಎದ್ ನೋಡಿದ್ರೆ ಆ ದಿಂಬಿಂದ ಏನೇನೋ ಹುಳಗಳೆಲ್ಲ ಬರ್ತಾ ಇದೆ. ಹಿಂದ್ಗಡೆ ಬೇರೆ ಕಪ್ಪುಗೆ ಇಬ್ಬರು ನಿಂತವ್ರೆ. ಇದನ್ನ ನೋಡಿದ ತಕ್ಷಣ ಅವ್ರ ಅಮ್ಮನೂ ಲಬೋ ಅಂತ ಬಡ್ಕೊಂತಾರೆ. ಈ ಸೌಂಡ್ ಆಚೆ ಕೇಳಿಸಿಲ್ಲ ಯಾರಿಗೂ. ಈ ಕಡೆ ನಮ್ಮ ಹೀರೋನ್ ತೋರಿಸ್ತಾರೆ. ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಯಾರೋ ಒಂದು ಲೇಡೀಸ್ ಅವ್ರ ಮಗುನ ಕರ್ಕೊಂಡು
ಹಾಕೊಂಡು ಆ ಆಫೀಸ್ ಬಂದವ್ರೆ. ಆ ಮುಖೋದ್ರ ಲೇ ನನ್ನ ಅಪ್ಪ ಅಂತ ಕರಿಯೋ, ನನ್ನ ಮಗನ ತರ ಇದ್ದೇ ಕಣೋ ಅಂತ ಫೀಲಿಂಗ್ ಅಲ್ಲಿ ಹೇಳ್ತಾವ್ರೆ. ಟಕ್ಕಂತ ಅಲ್ಲಿ ಆ ಹುಡುಗ ಅವ್ರ ಅಪ್ಪ ಬಂದು ಯೋ ನನ್ನ ಮಗನ್ ನೀನೇ ಅಪ್ಪ ವಾಗ ಆ ಕಡೆ ಅಂತೇಳಿ ಬೈದು ಬಿಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಹಂಗೆ ಬೇರೆ ಹತ್ರ ಹೋಗಿ ಅವ್ರ ಫ್ಯಾಮಿಲಿ ಬಗ್ಗೆ ಎಂಕ್ವೈರಿ ಮಾಡ್ತಾವ್ರೆ. ತಿರ್ಗಾ ಇಲ್ಲಿ ನಮ್ಮ ಹೀರೋನ್ ತೋರಿಸ್ತಾರೆ. ಮಗನ ಹತ್ರ ಹೋಗಿ ಅದೇ ಸಮಾಧಿ ಹತ್ರ ಹೋಗಿ ಪಾಪ ಅಳ್ತಾವ್ರೆ. ಮಗನ ಅಗಲಿಕೆ ಇವ್ರ ಮನಸ್ಸು ಕೇಳ್ತಾ ಇಲ್ಲ, ತುಂಬಾ ದುಃಖ ಆಗಿದೆ. ಒಂದ್ ಗನ್ ತಗೊಂಡು ಢಮಾರ್ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲೇ ಅವರು. ಹಂಗೆ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಹಂಗೆ ನಡ್ಕೊಂಡು ಹೋಯ್ತಾವ್ರೆ. ಅಲ್ಲಿ ಯಾರೋ ಪಕ್ಕದ ಮನೆ ಹತ್ರ ಕೇಳ್ತಾರೆ, ಈ ತರ ನಮ್ಮ ಚಿಕ್ಕಮ್ಮನ ಮನೆ ಐತಲ್ಲ, ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಅಯ್ಯೋ ಮೇಡಮ್ ಆ ಮನೆ ಯಾಕೆ ಹೋಯ್ತೀರಾ, ತುಂಬಾ ಡೇಂಜರ್ ಆಗಿರೋ ಮನೆ, ಅಲ್ಲಿ ಎಲ್ಲರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗೋರೆ, ಪ್ಲೀಸ್ ಹೇಳೋ ಮಾತು ಕೇಳಿ ಹೋಗ್ಬೇಡಿ ಅಂತ ಅವ್ರು ಎಷ್ಟೋ ಹೇಳ್ತಾರೆ. ಬಟ್ ನಮ್ಮ ಹೀರೋ ಇನ್ನೂ ಕೇಳಲ್ಲ, ಸೀದಾ ಚಿಕ್ಕಮ್ಮನ ಮನೆ ಒಳಗಡೆ ಹೋಯ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಆ ಮನೆನೇ ನೋಡಕ್ ಒಂಥರ ಡೇಂಜರ್ ಕಾಣಿಸ್ತಾ ಇದೆ. ಅಲ್ಲಿ ಬೊಂಬೆ ಎಲ್ಲ ತಗೊಳಾಕ್ಬಿಟ್ಟವ್ರು. ಯಾಕಂದ್ರೆ ಶಾಪ ಕೇಡು ಮನೆ ಅಲ್ವಾ ಇದು, ತುಂಬಾ ಜನ ಸತ್ತೋಗೋರೆ ಅಂತೇಳಿ ಊರವರೆಲ್ಲ ಸೇರ್ಕೊಂಡಲ್ಲಿ ಮಾಟ ಮಂತ್ರ ಅಲ್ಲ ಯಾವ್ದು ಕೆಲಸ ಮಾಡಬಾರ್ದು ಅಂತೇಳಿ ದೇವ್ರಿಗೆ ಪೂಜೆ ಮಾಡಿ ಅಲ್ಲಿ ಕಟ್ಟವ್ರೆ. ಸೀದಾ ಓಡೆ ಹೋದ್ರು. ಒಂಥರ ಅಲ್ಲಲ್ಲಿ ಕೆಂಪಿಗೆ ರಕ್ತ ತರ ಬಿದ್ದೈತೆ. ಅಲ್ಲೇನೋ ಕುರಾನಲ್ಲೆಲ್ಲ ಬರ್ದೈತೆ. ಅಲ್ಲಿ ಬೆಡ್ ಅಲ್ಲಿ ಯಾರೋ ಒಂದು ಮಲಗಿರೋ ತರ ಇದೆ. ಏನಪ್ಪಾ ಅಂತ ನೋಡ್ರೆ ಒಂದು ಬೊಂಬೆ ಇದೆ. ಹಂಗೆ ಹಿಂದ್ಗಡೆ ಆ ಫ್ಯಾಮಿಲಿ ಇರೋರೆಲ್ಲ ಲೈನಾಗಿ ನಿಂತ್ಕೊಂಡವ್ರಲ್ಲಿ. ಇಬ್ರು ಮಕ್ಕಳು, ಅವ್ರ ಚಿಕ್ಕಪ್ಪ. ಇದೆಲ್ಲ ನೋಡಿದ ತಕ್ಷಣ ಎದ್ದು ಬಿದ್ದು ಓಡ್ತಾ ಇದೆ. ಹಂಗೆ ಅಲ್ಲೇ ಬರುತ್ತೆ ನೋಡೋದು ಬಿರುಗಾಳಿ. ಇವ್ರು ಹೋಗಿದ ತಕ್ಷಣ ಹಂಗೆ ಅಲ್ಲಿ ಸೀನ್ ಕಟ್ಟಾಯ್ತು. ಯಜಮಾನ್ರಿಗೆ ಒಂದ್ ಕಡೆ ಫೋನ್ ಮಾಡ್ತಾರೆ. ಅವರು ಫೋನ್ ತೆಗಿಯಲ್ಲ. ಸೀದಾ ಅಮ್ಮನ ಮನೆಗೆ ಬಂದ್ರು. ಅಮ್ಮನು ದಿಂಬೆಲ್ಲ ತಗೊಂಬಂದ್ ಕೊಡ್ತಾರೆ. ಊಟನೂ ಮಾಡಿಸ್ತಾರೆ. ಊಟ ಮಾಡ್ತಾರೆ ಅಂತ ಕೇಳ್ತಾರೆ. ಸರಿಮಾ ನಿನ್ ಮಲ್ಕೋ ಅಂತೇಳಿ ಅಮ್ಮ ಆಚೆ ಹೋಯ್ತಾರೆ. ಅಮ್ಮ ಎದನ ಹಳೆ ಫೋಟೋ ಇರೋ ಕೊಡು, ಚಿಕ್ಕಮ್ಮಂದು ಅವ್ರ ಫ್ಯಾಮಿಲಿ ನೋಡ್ಬೇಕು. ಓಕೆ ಅಂತೇಳಿ ಅವ್ರ ಫ್ಯಾಮಿಲಿ ಫೋಟೋನು ಕೊಡ್ತಾರೆ. ಆಕ್ಚುಲಿ ಈ ಫೋಟೋ ಇವರು ಯಾರಂತ ಗೊತ್ತಾಯ್ತಲ್ಲ. ಮತ್ತೆ ಸ್ಟಾರ್ಟಿಂಗ್ ಏನ್ ಒಂದ್ ಯಪ್ಪ ಆಸಿಡ್ ಕುಡ್ಕೊಂಡು ಸತ್ತನಲ್ಲ ಗುರು, ಅವನ್ ತರನೇ ಕಾಣಿಸ್ತಾರಲ್ಲ, ಅವನ್ ತರ ಏನೋ ಅವರೇನೇ ಅದು. ತಿರ್ಗಾ ಹಂಗೆ ಮಲಗಿರೋ ಹೀರೋಯಿನ್ಗೆ ಏನೇನೋ ಅವ್ರ ಯಜಮಾನ್ರು, ಅವ್ರ ಅಮ್ಮ ಸ್ಟಾರ್ಟಿಂಗ್ ಸತ್ತವರಲ್ಲ ಅವರು, ಇವಾಗ ಮನೇಲಿ ತಿರ್ಸರಲ್ಲ ಅವರು, ಇವರೆಲ್ಲ ಇಮ್ಯಾಜಿನ್ ಅಲ್ಲಿ ಬಂದು ಹೋಯ್ತಾವ್ರೆ. ನೋಡಿರೋದೆಲ್ಲ ಒಂದು ಕನಸು. ಅವ್ರಮ್ಮ ಪಕ್ಕದಲ್ಲೇ ಅವರೇ, ಮಲ್ಕೋ ಮಗಳೇ, ಯಾಕೆ ನೀನು ಒಂಥರ ಭಯ ಬೀಳ್ತಾ ಇದೆಯಾ ಅಂತೇಳಿ ಸಮಾಧಾನ ಮಾಡಿ ಸೀದಾ ಹೋಯ್ತಾರ ಅವರು. ಅಲ್ಲೊಂದು ಬೀರೋ ಒಳ್ಳೆ ಯಾರೋ ಕರೆ ತರ ಇದೆ. ಯಾರು ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲೊಬ್ರು ಕುತ್ಕೊಂಡು ನನ್ನ ಮಗುನ ಕೊಡು ಅಂತ ಲಬ್ಬೋ ಅಂತ ಬಡ್ಕೊಂತಾರೆ. ಅವರು ಇವ್ರಿಗೆ ಇನ್ನ ಭಯ ಆಗಿ ಇನ್ನ ಬಡ್ಕೊಂತಾರೆ. ಇವ್ರು ಬಡ್ಕೊಳ್ಳೋ ಸೌಂಡ್ ನೋಡಿ ಹೀರೋಯಿನ್ ಬಂದು ನೋಡ್ತಾರೆ. ಅಮ್ಮ ಏನಮ್ಮ ಆಯ್ತು, ಯಾಕಮ್ಮ ಅಂತ. ಸರಿ ಬೆಳಗ್ಗೆ ಆಯ್ತು ಅಜ್ಜಿ, ಹೋಗ್ ಬರ್ತೀನಿ ಅಜ್ಜಿ, ನನ್ಗೆ ಆಶೀರ್ವಾದ ಮಾಡು. ಅಮ್ಮ ಅಜ್ಜಿನ ಹುಷಾರ್ ಮಾಡ್ಕೋ ಅಂತೇಳಿ ಸೀದಾ ಹೋಯ್ತಾರಲ್ಲಿ. ಸೀದಾ ಆಫೀಸ್ಗೆ ಹೋಯ್ತಾರೆ. ಅಲ್ಲ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರೆ ಫೋನ್ ತೆಗಿತಲ್ಲ ಯಾಕೆ ಅಂತ. ಅವರು ಆಗ್ಲೇ ಕೆಲ್ಸದಿಂದ ಮನೆಗೆ ಹೋದ್ರಮ್ಮ, ಇಲ್ಲಿಲ್ಲ ಅವರು ಅಂತ ಹೇಳ್ತಾರೆ. ಇವರು ಸೀದಾ ಮನೆಗೆ ಹೋಯ್ತಾರೆ. ಅಲ್ಲಿ ನೋಡ್ರೆ 3 ಜನ ಕಪ್ಪು ಡ್ರೆಸ್ ಹಾಕೊಂಡು ಅವ್ರ ಮಗುನ್ ಸಮಾಧಿನೂ ಅಲ್ಲೇ ಇದೆ. ಇನ್ನೊಬ್ರು ಒಂದ್ ಮಗುನ ಇಟ್ಕೊಂಡು ನನ್ ಮಗುನ್ ಕೊಡೆ ಅಂತ ಬಡ್ಕೊಳ್ತಾರೆ. ಇವ್ರಿಗೆ ಭಯ ಬಿದ್ದು ಎದ್ದಿ ಬಿದ್ದಿ ಓಡು. ಸರಿ ಆ ಮನೇನ ತೊಗೊಂಬಂದ್ರೆ ಒಂದು ಬೊಂಬೆ. ಆ ಬೊಂಬೆಲಿ ತಗೊಂಡೋಗಿ ಆ ಸ್ವಾಮೀಜಿಗೆಲ್ಲಿ ಕೊಡ್ತಾರೆ. ಸ್ವಾಮಿ ಇದೇ ಅಲ್ವಾ ನೀವು ಹೇಳಿದ ಬೊಂಬೆ ಅಂತ. ಅದರಲ್ಲಿ ಒಂದು ಚೀಟಿ ಇರುತ್ತೆ. ಆ ಚೀಟಿನ ನೋಡ್ಬಿಟ್ಟು, ನೋಡಮ್ಮ ಇದರಲ್ಲಿ 48 ಮಂತ್ರ ಹೇಳಿ ನಿನಗೆ ಮಾಟ ಮಂತ್ರ ಮಾಡ್ಸವ್ರೆ. ಯಾವ ಕಾರಣ ಅಂತ ನಾವು ಕರೆಕ್ಟಾಗಿ ಕಂಡುಹಿಡಿಬೇಕು, ಇಲ್ಲಾರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನೋಡಮ್ಮ ಅಂತ ಅವರು ಹೇಳ್ತಾರೆ. ಇವಾಗ ಏನ್ ಮಾಡ ಸ್ವಾಮಿ ಅಂತ ನಮ್ಮ ಹೀರೋಯಿನ್ ಕೇಳ್ತಾರೆ. ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಇದರ ಬಗ್ಗೆ ಗೊತ್ತಿಲ್ವಾ ಸರ್? ಅಪ್ಪ ಇಲ್ಲ ನನಗೆ, ಅಮ್ಮ ಅಜ್ಜಿ ಇದ್ದಾರೆ. ಬಟ್ ನಾವು ಅವ್ರ ಕೇಳಿದೆ, ಅವ್ರು ಏನು ಬಾಯಿ ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡಮ್ಮ, ಅವ್ರನ್ನ ಕರ್ಕೊಂಬಾ, ನಾನು ಅವ್ರ ಥರನೇ ವಿಚಾರಿಸ್ಕೊಂತೀನಿ ಅಂತ ಸ್ವಾಮಿ ಹೇಳ್ತಾರೆ. ಹಂಗೆ ಅಲ್ಲಿ ಸೀನ್ ಕಟ್ಟಾಗಿ ಇಲ್ಲಿ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಅಜ್ಜಿನ ತೋರಿಸ್ತವ್ರೆ. ಅಮ್ಮ ನಾವ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ವಲ್ಲ, ಅವತ್ ಮಾಡಿದ್ ಒಂದ್ ತಪ್ಪಿಗೆ ನೋಡ್ದ ಏನೇನಾಯ್ತು ಅಂತ ಹೇಳ್ತಾವ್ರೆ. ನೋಡಿದ್ರೆ ಅಲ್ಲಿ ಒಂದು ನೊಣ ಅಂತ ಬಂತು, ಡಮಾರ್ ಅಂತ. ಹಂಗೆ ಒಂಥರ ಮುಖಾಲ ವೈಟ್ ಆಗಿ ಸತ್ತೋಗ್ಬಿಡ್ತಾರೆ ಇವರು. ಅಜ್ಜಿ ಅವ್ರ ಸಾವು ನೋಡ್ಬಿಟ್ಟು ಎದ್ದಿ ಬಿದ್ದಿ ಓಡ್ ಬರ್ತಿದೆ ಆಚ ಕಡೆ. ಅಜ್ಜಿ ಆಕ್ಚುಲಿ ನಡೆಯದೇ ಇಲ್ಲ. ಆ ಬೈದಲ್ಲೇ ಎದ್ದಿ ಬಿದ್ದಿ ಬಂದು ಒಂದ್ ಸರ ತಗೊಂಡು ಜಪ ಮಾಡ್ತಾ ಇದೆ. ಟಕ್ಕಂತ ಅಲ್ಲಿ ನಮ್ಮ ಹೀರೋಯಿನ್ ಬರ್ತಾರೆ. ಇವಾಗ ನಮ್ಗೆಲ್ಲ ಒಂದು ನಿಜವಾದ ಘಟನೆ ಏನಾಯ್ತಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಸೀನ್ ಸತ್ರಲ್ಲ ಅವರೇ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಅಮ್ಮ. ನಮ್ಮ ಹೀರೋಯಿನ್ ಒರಿಜಿನಲ್ ಅಪ್ಪ ಅಮ್ಮನಿಗೆ 2 ಹೆಣ್ಮಗು ಗಂಡ್ಮಗು ಬೇಕು ಅಂತ ಈ ಅಜ್ಜಿ ಹತ್ರ ಕೇಳಿರ್ತಾರೆ. ಅಜ್ಜಿ ಓಕೆ ಅದಕ್ಕೇನಿದೆ, ಒಂದ್ ಮಾಟ ಮಂತ್ರ ಮಾಡ್ಬೋಣ, ಗಂಡ್ಮಗುನೇ ಆಗುತ್ತೆ ಕಣೋ ಅಂತೇಳಿ ಒಂದ್ ಮಾಟ ಮಂತ್ರ ಮಾಡಿ ಅದಕ್ಕೆ 48 ಮಂತ್ರಗಳು ಹೇಳಿ ಇವ್ರ ಮೇಲೆ ಎಕ್ಸವ್ರೆ. ಹಂಗೆ ಎಕ್ಸಿದ್ರಲ್ಲ ಇಬ್ರು ಮಕ್ಕಳು ಅಮ್ಮ ಎಲ್ಲ ಸತ್ತೋಗೋರೆ. ಎಂತ ಕೆಲಸ ಮಾಡ್ದನಪ್ಪ ನಾನು ಅಂತೇಳಿ ನಮ್ಮ ಹೀರೋಯಿನ್ ಅವರಪ್ಪ ಅದೇ ಸ್ಟಾರ್ಟಿಂಗ್ ವಿಷ ಕೊಡ್ತನಲ್ಲ, ಇವ್ರಿಗೆ ಮಾಡಿ ನಾನು ದೊಡ್ಡ ತಪ್ಪು ಅಂತಾನೆ ವಿಷ ಕುಡಿದು ಸತ್ತೋಗಿದ್ದಾರೆ. ಇದನ್ನೆಲ್ಲ ನಮ್ಮ ಹೀರೋಯಿನ್ಗೆ ಮುತ್ಕಿ ಹೇಳುತ್ತೆ. ಅಯ್ಯಯ್ಯೋ ಎಂತ ಕೆಲಸ ಮಾಡಿದ್ರೆ ನೀವು, ನಮ್ಮಮ್ಮ ಅಪ್ಪ ಏನೇ ಮಾಡಿದ್ರು ನಿಮ್ಗೆ, ಯಾಕ್ರೆ ಹಿಂಗ್ ಮಾಡಿದ್ರಿ ಅಂತೇಳಿ ಮುತ್ಕಿಗೆ ಬೈತಾ ಇದೆ. ಎಲ್ಲೇ ಅವಳು ನಮ್ಮಮ್ಮ, ಅದೇ ದೊಡ್ಡಮ್ಮ ನೋಡಿದ್ರೆ ದೊಡ್ಡಮ್ಮದ ಟಿಕೆಟ್ ತಗೊಂಡಿದಾರಲ್ಲ ದೊಡ್ಡಮ್ಮನೆ ಅವರಮ್ಮ. ಪಾಪ ಮಗು ಹುಟ್ಟಿದ ತಕ್ಷಣ, ಅದೇ ನಮ್ಮ ಹೀರೋಯಿನ್ ಹುಟ್ಟಿದ ತಕ್ಷಣ ನನಗೆ ಮಗುನೇ ಇಲ್ಲ, ನಿನಗೇನಕ್ಕೆ 3 ಮಗು ಅಂತೇಳಿ ದಿಂಬೆತ್ಕೊಂಡು ಪಾಪ ಸಾಯಿಸಿದೆ. ಇದೆಲ್ಲ ನಮ್ಮ ಹೀರೋಯಿನ್ ಗೊತ್ತಾದ್ಮೇಲೆ ಗೊಳೋ ಅಂತ ಹೇಳ್ತಾಳೆ. ಮುತ್ಕಿಗೆ ಪೈಡ್ ಅಂತ ಒಂದು ಕೊಡ್ತಾಳೆ. ಹಂಗೇನೆ ದೊಡ್ಡಮ್ಮನು ಟಿಕೆಟ್ ಪಾಪ. ಮತ್ತೆ ಇನ್ನು ಮಾಟ ಮಂತ್ರ ತೆಗೆದ್ರು. ಹೆಂಗೋ ನಮ್ಮ ಹೀರೋಯಿನ್ ಬದುಕಕ್ಕೆ ಶುರು ಮಾಡ್ತಾರೆ. ಹಂಗೆ ಈ ಮೂವಿನ ಮುಗಿಸಿದ್ರು. ಈ ಮೂವಿ ಚೆನ್ನಾಗಿದ್ದಲ್ಲಿ ಪಾರ್ಟ್ 3 ನೋಡೋಣ. ಬಾಯ್. ಹಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟಕ್ಕೂ ಇದೆಲ್ಲ ಒಂದು ರಿಯಲ್ ಸ್ಟೋರಿ, ರಿಯಲ್ ಆಗಿ ನಡೆದೈತೆ. ಇಲ್ಲಿ ನೋಡಿ ಇವ್ರಿಗೆ ಮಾಟ ಮಂತ್ರ ಮಾಡಿಸಿ ಅದನ್ನ ತಗ್ಸಿ ಇವಾಗ ಹೆಂಗೋ ಆರಾಮಾಗಿ ಜೀವನ ಮಾಡ್ತಾವ್ರೆ. ಅಪ್ಪ ಎಂತ ಕಷ್ಟ ಅಲ್ಲ ಇದೆಲ್ಲ. ಓಕೆ ಮೂವಿ ಇಷ್ಟ ಆದಲ್ಲಿ ಜೊತೆಲೇ ಇರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ.